ಕರ್ನಾಟಕ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ಪ್ರತಿಯೊಬ್ಬರಿಗೂ ಈ ಚಾನಲ್ಗೆ ಸ್ವಾಗತ. ಈ ದಿನ ಸರ್ಕಾರಿ ನೌಕರರಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ ಒಂದು ಸುತ್ತೋಲೆಯ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಈ ಸುತ್ತೋಲೆ ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ, ಇದರಿಂದ ಸರ್ಕಾರಿ ನೌಕರರಿಗೆ ಆಗುವಂತಹ ಲಾಭಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಸುತ್ತೋಲೆ ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರರಿಗೂ ಉಪಯುಕ್ತವಾದಂತಹ ವೃತ್ತಿ ಜೀವನಕ್ಕೆ ಬೇಕಾಗುವಂತಹ ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಈ ಸುತ್ತೋಲೆ ಅಂಶಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಕರ್ನಾಟಕ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ವರ್ಗಾವಣೆ ಸುತ್ತೋಲೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಹೊರಡಿಸಿದೆ. ಈ ವರ್ಗಾವಣೆ ಸುತ್ತೋಲೆಯಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ. ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡೋರಿರ್ಬೋದು, ನಿಗಮ ಮಂಡಳಿಯಲ್ಲಿ ಕೆಲಸ ಮಾಡೋರಿರ್ಬೋದು, ಅಥವಾ ಅನುದಾನಿತ ನೌಕರರಿರ್ಬೋದು, ಅವರೆಲ್ಲರಿಗೂ ಉಪಯೋಗ ಆಗುವಂತಹ ಒಂದು ವಿಶೇಷವಾದ ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಕರ್ನಾಟಕ ಸರ್ಕಾರದ ನಡಾವಳಿಗಳು 2026 ಹಾಗೂ 27ನೇ ಸಾಲಿನಲ್ಲಿ ಸರ್ಕಾರಿ ನೌಕರರ ವರ್ಗಾವಣೆ ಟ್ರಾನ್ಸ್ಫರ್ ಗೈಡ್ಲೈನ್ಸನ್ನು ಸರ್ಕಾರ ಬಿಡುಗಡೆ ಮಾಡಿದೆ. 2026-27ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವರ್ಗಾವಣೆಯ ಬಗ್ಗೆ ಮಾರ್ಗಸೂಚಿಯನ್ನು ಹೊರಡಿಸಲು ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ ಅಂತ ಹೇಳಿ ತಿಳಿಸಿದೆ. ಸರ್ಕಾರಿ ಆದೇಶ ಸಂಖ್ಯೆ CA4/2026 ಬೆಂಗಳೂರು ದಿನಾಂಕ 13/4/2026 ಈ ಅಧಿಸೂಚನೆಯನ್ನು ಹೊರಡಿಸಿದೆ. 2026-27ನೇ ಸಾಲಿನ ಟ್ರಾನ್ಸ್ಫರ್ ಗೈಡ್ಲೈನ್ಸನ್ನು ಹೊರಡಿಸುವ ಸಂಬಂಧ ಸರ್ಕಾರ ಇಚ್ಛಿಸುತ್ತೆ. ವರ್ಗಾವಣೆ ಉದ್ದೇಶಕ್ಕಾಗಿ ಈಗಾಗಲೇ ಹೊರಡಿಸಿರುವಂಥ ಪ್ರತ್ಯೇಕ ಅಧಿಸೂಚನೆ ಹಾಗೂ ನಿಯಮಗಳು ಅನ್ವಯವಾಗುವಂತೆ ಸರ್ಕಾರಿ ನೌಕರರಿಗೆ ಈ ಮಾರ್ಗಸೂಚಿ ಅನ್ವಯ ಆಗೋದಿಲ್ಲ ಅಂತ ಹೇಳಿ ತಿಳಿಸಿದೆ. ವಿವರಣೆಯನ್ನು ಕ್ಲಿಯರಾಗಿ ಕೊಡ್ತಾ, ಈ ಸಂದರ್ಭದಲ್ಲಿ ಅನ್ಯತಃ ಅಗತ್ಯಪಡಿಸುವ ಸಮಕ್ಷಮ ಪ್ರಾಧಿಕಾರ ಅಂದರೆ ನೇಮಕಾತಿ ಪ್ರಾಧಿಕಾರ ಅಥವಾ ವರ್ಗಾವಣೆ ಮಾಡುವ ಚಲನವಲನ ಮಾಡುವ ಅಧಿಕಾರ ಹೊಂದಿರುವಂಥ ಪ್ರಾಧಿಕಾರಿಗಳು ವರ್ಗಾವಣೆಯನ್ನು ಮಾಡಬೇಕು. ವರ್ಗಾವಣೆ ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಒಬ್ಬ ಸರ್ಕಾರಿ ನೌಕರನನ್ನು ಒಂದು ಹುದ್ದೆಯಿಂದ ಮತ್ತೊಂದು ಹುದ್ದೆಗೆ ಕರ್ತವ್ಯ ನಿರ್ವಹಿಸುವ ಒಂದು ಕೇಂದ್ರ ಸ್ಥಾನದಿಂದ ಮತ್ತೊಂದು ಕೇಂದ್ರ ಸ್ಥಾನ ಅಥವಾ ಒಂದು ಇಲಾಖೆಯಿಂದ ಕ್ಷೇತ್ರ ಇಲಾಖೆ, ಆಯುಕ್ತಾಲಯ ಹಾಗೂ ನಿರ್ದೇಶನಾಲಯ ಅಥವಾ ಇತರೆ ಕಚೇರಿಗಳಿಗೆ ಪ್ರಸ್ತುತ ಇರುವ ಕೇಂದ್ರ ಸ್ಥಾನವನ್ನು ಬದಲಾಯಿಸಿ ಬೇರೊಂದು ಕೇಂದ್ರ ಸ್ಥಾನವನ್ನು ಬದಲಾಯಿಸುವ ಸಂದರ್ಭದಲ್ಲಿ ನೀಡುವ ಸ್ಥಳ ನಿಯುಕ್ತಿಯನ್ನು ವರ್ಗಾವಣೆ ಅಂತ ಹೇಳಿ ಕರಿತೀವಿ. ಚಲನವಲನ ಮೂವ್ಮೆಂಟ್ ಆರ್ಡರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಕೂಡ ಕೊಟ್ಟಿದೆ. ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಒಂದು ಕೇಂದ್ರ ಸ್ಥಾನದಿಂದ ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿಗೆ ವರ್ಗಾವಣೆ ಮಾಡಿ ಸ್ಥಳ ನಿಯುಕ್ತಿ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಸಚಿವಾಲಯದ ಸೇವೆಗೆ ಸೇರಿದ ಸರ್ಕಾರಿ ನೌಕರರು ಸಚಿವಾಲಯದ ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆಗೆ ಮಾಡುವ ಸ್ಥಳ ನಿಯುಕ್ತಿಯನ್ನು ಸಹ ಒಳಗೊಂಡಿರುತ್ತೆ. ಈ ವರ್ಗಾವಣೆಯಲ್ಲಿ ಸರ್ಕಾರಿ ನೌಕರರನ್ನ 4 ಗುಂಪುಗಳನ್ನಾಗಿ ಮಾಡಿದೆ. ಎ ಗುಂಪು, ಬಿ ಗುಂಪು, ಸಿ ಹಾಗೂ ಡಿ ವರ್ಗದ ನೌಕರರು ಅಂತ ಹೇಳಿ ಕರೆಯುತ್ತೆ. ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ ನಿಯಂತ್ರಣ ಹಾಗೂ ಮೇಲ್ಮನವಿ ನಿಯಮಗಳು 1957ರ ನಿಯಮ 5ರ ಅಡಿಯಲ್ಲಿ ವರ್ಗಾಯಿಸಿದೆ. ಈ ಗುಂಪುಗಳಲ್ಲಿ ಎ, ಬಿ, ಸಿ, ಡಿ ಸರ್ಕಾರಿ ನೌಕರರು ಕ್ರಮವಾಗಿ ಅಧಿಕಾರವನ್ನು ಯಾವ ರೀತಿ ಚಲಾಯಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದೆ. ವರ್ಗಾವಣೆ ಪ್ರಕ್ರಿಯೆಯನ್ನು ಆದಷ್ಟು ಶೀಘ್ರದಲ್ಲೇ ಮಾಡಬೇಕು. ರಜೆಯಲ್ಲೇ
ಮುಕ್ತಾಯಗೊಳಿಸಬೇಕು ಅನ್ನೋ ಉದ್ದೇಶಕ್ಕಾಗಿ 2026-27ನೇ ಸಾಲಿನಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಹಾಗೂ ಡಿ ಹುದ್ದೆಗಳಿಗೆ ಮಾಡಲಾದಂಥ ವರ್ಗಾವಣೆಯ ಸಂಖ್ಯೆ ಆಯಾ ವೃಂದದಲ್ಲಿ ಕಾರ್ಯನಿರತ ವೃಂದದ ಮೇಲೆ 6% ಮೀರದಂತೆ ದಿನಾಂಕ 15/4/2026ರಿಂದ 31/5/2026ರವರೆಗೆ ಸಾರ್ವಜನಿಕ ವರ್ಗಾವಣೆಯನ್ನು ಮಾಡಬೇಕು ಅಂತ ಹೇಳಿ ತಿಳಿಸಿದೆ. ಕ್ಲಿಯರ್ ಕಟ್ಟಾಗಿ 1.5 ತಿಂಗಳಲ್ಲೇ ವರ್ಗಾವಣೆಯ ಎಲ್ಲ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ತಿಳಿಸಿದೆ. ಸಾರ್ವತ್ರಿಕ ವರ್ಗಾವಣೆ ಕೈಗೊಂಡಂಥ ಸಂದರ್ಭದಲ್ಲಿ ಎ, ಬಿ ವೃಂದದ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಆಯಾ ಇಲಾಖೆಯ ಸಚಿವರಿಗೆ, ಸಿ ಮತ್ತು ಡಿ ಗ್ರೂಪ್ನ ವೃಂದದವರಿಗೆ ಸಂಬಂಧಿಸಿದಂತೆ ಆಯಾ ನೇಮಕಾತಿ ಪ್ರಾಧಿಕಾರಿಗಳಿಗೆ ವಿಶೇಷ ಅಧಿಕಾರವನ್ನು ಕೊಟ್ಟಿದೆ. ಇಲಾಖಾ ಮುಖ್ಯಸ್ಥರು ಗ್ರೂಪ್ ಎ ಹಾಗೂ ಬಿ ವರ್ಗದ ಅಧಿಕಾರಿಗಳಿಗೆ ಸಂಬಂಧಪಟ್ಟ ವರ್ಗಾವಣೆ ಪ್ರಸ್ತಾವನೆಯನ್ನು ಸಚಿವಾಲಯದ ಆಡಳಿತ ಇಲಾಖೆಯ ಮೂಲಕವೇ ಮಾನ್ಯ ಸಚಿವರಿಗೆ ಸಲ್ಲಿಸತಕ್ಕದ್ದು ಅಂತ ಹೇಳಿ ಕೂಡ ಇದರಲ್ಲಿ ತಿಳಿಸಿದೆ. ರಾಜ್ಯದ ವಿಧಾನಸಭಾ ಉಪಚುನಾವಣೆಯಲ್ಲಿ ಪ್ರಸ್ತುತ ಭಾಗಿಯಾಗಿರುವಂಥ ಅಧಿಕಾರಿ ಸಿಬ್ಬಂದಿಗಳನ್ನು ಚುನಾವಣೆ ಪ್ರಕ್ರಿಯೆ ಮುಕ್ತಾಯವಾಗುವವರೆಗೂ ಹೊರತುಪಡಿಸತಕ್ಕದ್ದು ಈ ವರ್ಗಾವಣೆಯಿಂದ ಕೈಬಿಡಬೇಕು ಅಂತ ಹೇಳಿ ತಿಳಿಸಿದೆ. ಅಂದರೆ ಈ ಉಪಚುನಾವಣೆ ಮುಕ್ತಾಯ ಆದ ನಂತರ ಅವ್ರನ್ನೂ ಕೂಡ ವರ್ಗಾವಣೆ ಮಾಡೋಕ್ಕೆ ಅವಕಾಶ ಇದೆ ಅಂತ ಹೇಳಿ ಕೂಡ ತಿಳಿಸಿದೆ. ಸಮಕ್ಷಮ ಪ್ರಾಧಿಕಾರದ ಜವಾಬ್ದಾರಿಗಳು ಏನೇನು, ವರ್ಗಾವಣೆಯಲ್ಲಿ ಯಾವ್ಯಾವ ಅಂಶಗಳನ್ನು ಪರಿಗಣಿಸಬೇಕು ಅಂತ ಹೇಳಿ ನೋಡೋದಾದರೆ, ಯಾವುದೇ ಒಬ್ಬ ಸರ್ಕಾರಿ ನೌಕರ ವರ್ಗಾವಣೆಯಾದ ಸಂದರ್ಭದಲ್ಲಿ ನೌಕರ ಸ್ಥಳ ನಿಯುಕ್ತಿಗಾಗಿ ಕಾಯ್ದೆ ಕಡ್ಡಾಯವಾಗಿ ಸ್ಥಳ ನಿಯುಕ್ತಿ ನೀಡತಕ್ಕದ್ದು. ಸರ್ಕಾರಿ ನೌಕರನ ಸ್ಥಳ ನಿಯುಕ್ತಿಗಾಗಿ ಕಾಯಿಸುವುದರಿಂದ ಸರ್ಕಾರಕ್ಕೆ ಅನವಶ್ಯಕವಾಗಿ ಆರ್ಥಿಕ ಹೊರೆ ಆಗತ್ತೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ತಕ್ಷಣ ಅವರಿಗೆ ವರ್ಗಾವಣೆ ಮಾಡಿದಂಥ ಸಂದರ್ಭದಲ್ಲೇ ಅವರಿಗೆ ಸ್ಥಳ ನಿಯುಕ್ತಿಯನ್ನು ಮಾಡಬೇಕು ಅಂತ ಹೇಳಿ ಕೂಡ ತಿಳಿಸಿದೆ. ಯಾವುದೇ ಒಬ್ಬ ಸರ್ಕಾರಿ ನೌಕರನ ವಿರುದ್ಧ ಗಂಭೀರ ಸ್ವರೂಪದ ಆರೋಪಗಳ ಬಗ್ಗೆ ಆತನ ವಿರುದ್ಧ ಇಲಾಖಾ ವಿಚಾರಣೆ, DE, ಕ್ರಿಮಿನಲ್ ನಡವಳಿಕೆಗಳು ಆರಂಭವಾದಲ್ಲಿ ಬಾಕಿ ಇದ್ದಲ್ಲಿ ಆತನು ಅಭಿಯೋಜನೆಗೆ ಒಳಪಡುತ್ತಾ ಇದ್ದರೆ ಅಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಹಾಗೂ ಇಲಾಖಾ ವಿಚಾರಣೆಗೆ ಹಸ್ತಕ್ಷೇಪ ಮಾಡಬಹುದಾದ ಹುದ್ದೆಗಳನ್ನು ನೇಮಿಸದೆ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಅಡ್ಮಿನಿಸ್ಟ್ರೇಟಿವ್ ಏಜೆನ್ಸಿಗೆ ಅನುಗುಣವಾಗಿ ಕಾರ್ಯೇತರ ನಾನ್-ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ನೇಮಿಸತಕ್ಕದ್ದು ಅಂತ ಹೇಳಿ ಮುಂದುವರೆದು, ಇಲಾಖಾ ವಿಚಾರಣೆ ಹಾಗೂ ಕ್ರಿಮಿನಲ್ ಮೊಕದ್ದಮೆ ಬಾಕಿ ಇರುವ ಸರ್ಕಾರಿ ನೌಕರರು ಅವರು ಕೋರುವ ಸ್ಥಳಕ್ಕೆ ನಿಯೋಜನೆ ಮಾಡಬಾರ್ದು ಅಂತ ಹೇಳಿ ಕೂಡ ಇಲ್ಲಿ ತಿಳಿಸಿದೆ. ವರ್ಗಾವಣೆಗೊಂಡಂಥ ಸರ್ಕಾರಿ ನೌಕರರ ವರ್ಗಾವಣೆ ಆದೇಶವನ್ನು ಹೊರಡಿಸುವ ಪೂರ್ವದಲ್ಲಿ ಅಥವಾ ಸೇರುವಿಕೆ ಕಾಲದಲ್ಲಿ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ಚಿಕಿತ್ಸೆ ಪಡೆಯುವಂಥ ಸಂದರ್ಭದಲ್ಲಿ ಮಾತ್ರ ಅಗತ್ಯ ದಾಖಲಾತಿಗಳೊಂದಿಗೆ ವೈದ್ಯಕೀಯ ಮಂಡಳಿಯ ದೃಢೀಕರಣ ಪತ್ರದೊಂದಿಗೆ ರಜವನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದ ಪಕ್ಷದಲ್ಲಿ ವೈದ್ಯಕೀಯ ಕಾರಣದ ಮೇಲೆ ರಜೆಯನ್ನು ಮಂಜೂರು ಮಾಡುವ ಬಗ್ಗೆ ಸಮಕ್ಷಮ ಪ್ರಾಧಿಕಾರ ಪರಿಶೀಲಿಸಿ ನಿರ್ಣಯವನ್ನು ಕೈಗೊಳ್ಳಬಹುದು ಅಂತ ಹೇಳಿ ಕೂಡ ತಿಳಿಸಿದೆ. ಒಳರೋಗಿಯಾಗಿದ್ದಲ್ಲಿ ಆಸ್ಪತ್ರೆಯಿಂದ ಬಿಡುಗಡೆಯಾದ ತದನಂತರ ಹೊರರೋಗಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಅಥವಾ ವೈದ್ಯಕೀಯ ಸಲಹೆಯ ಮೇರೆಗೆ ವಿಶ್ರಾಂತಿ ಪಡೆಯುತ್ತಿದ್ದರೆ ವರ್ಗಾವಣೆಗೊಂಡ ಸ್ಥಳದಲ್ಲಿ ಸೇರುವಿಕೆ ಕಾಲದೊಂದಿಗೆ ಕರ್ತವ್ಯಕ್ಕೆ ಹಾಜರಾಗಿ ರಜೆ ಅರ್ಜಿಯನ್ನು ಸಮಕ್ಷಮ ಪ್ರಾಧಿಕಾರಕ್ಕೆ ಸಲ್ಲಿಸಿ ರಜೆ ಮಂಜೂರಾತಿ ಮಾಡಿಕೊಳ್ಬೋದು. ನಂತರ ರಜೆ ಮೇಲೆ ತೆರಳಬಹುದು. ಇಲ್ಲದಿದ್ದಲ್ಲಿ ಸೇರುವಿಕೆ ಕಾಲ ಮೀರಿದ ಅವಧಿ ಅಂತ ಅವ್ರನ್ನ ಅನಧಿಕೃತವಾಗಿ ಗೈರು ಹಾಜರಿ ಅಂತ ಪರಿಗಣಿಸಲಾಗುವುದು ಅಂತ ಹೇಳಿ ಕೂಡ ಈ ಸುತ್ತೋಲೆಯಲ್ಲಿ ತಿಳಿಸಿದೆ. ಈ ಕೆಳಕಂಡ ಸಂದರ್ಭವನ್ನು ಹೊರತುಪಡಿಸಿ ಸಮಕ್ಷಮ ಪ್ರಾಧಿಕಾರಗಳು ವರ್ಗಾವಣೆ ಅವಧಿಯಲ್ಲಿ ನಂತರ ಮಾಡತಕ್ಕದ್ದಲ್ಲ ಅಂತ ಹೇಳಿ ತಿಳಿಸಿದೆ. ಏನು ಈಗ ಕೊಟ್ಟಿರೋಂಥ 15/4/2026ರಿಂದ 31/5/2026 ಮಧ್ಯದಲ್ಲಿ ಮಾಡ್ಬೋದು ಅಂತ. ಹೊಸ ಕಚೇರಿ ಹುದ್ದೆಗಳನ್ನು ಸೃಷ್ಟಿಸಿದಾಗ ನಿವೃತ್ತಿ, ಬಡ್ತಿ, ರಾಜೀನಾಮೆ, ಹಿಂಬಡ್ತಿ ವಜಾಗೊಳ್ಳುವುದರಿಂದ, ಮರಣದಿಂದ, ಕಡ್ಡಾಯ ನಿವೃತ್ತಿಯ ಕಾರಣದಿಂದ ಹುದ್ದೆಗಳು ತೆರವಾದ ನಂತರ ನೇರ ನೇಮಕಾತಿ ಹೊಂದಿದ್ದನ್ನು
ನಿಯೋಜಿಸುವಾಗ ಅಥವಾ ಬಡ್ತಿ ಹೊಂದಿದವರನ್ನು ನೇಮಿಸುವಾಗ ಯಾವುದೇ ಅನಿರೀಕ್ಷಿತ ಪರಿಸ್ಥಿತಿ ಸಂದರ್ಭದಲ್ಲಿ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಇನ್ನೂ ಕೆಲವೊಂದು ಅಂಶಗಳನ್ನು ತಿಳಿಸಿದೆ. ಸರ್ಕಾರಿ ನೌಕರರ ವರ್ಗಾವಣೆಗೆ ಎಷ್ಟು ವರ್ಷ ಕ್ಯಾಪನ್ನು ವಿಧಿಸಿದೆ ಅಂತ ನೋಡೋದಾದರೆ, ಎಲ್ಲ ಎ ವರ್ಗದ ಹುದ್ದೆಗಳಿಗೆ 2 ವರ್ಷ ಆದವರಿಗೆ ವರ್ಗಾವಣೆ ಮಾಡ್ಬೋದು. ಎಲ್ಲ ಬಿ ಹುದ್ದೆಗಳಲ್ಲಿ 2 ವರ್ಷ, ಎಲ್ಲ ಸಿ ಹುದ್ದೆಗಳಲ್ಲಿ ಸಿ ದರ್ಜೆ ನೌಕರರಿಗೆ ಒಂದು ಸ್ಥಳದಲ್ಲಿ 4 ವರ್ಷ ಕರ್ತವ್ಯ ನಿರ್ವಹಿಸೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದೇ ರೀತಿ ಎಲ್ಲ ಗುಂಪುಗಳ ಡಿ ಹುದ್ದೆಗಳಲ್ಲಿ ಡಿ ದರ್ಜೆ ನೌಕರರಿಗೆ 7 ವರ್ಷಗಳ ಕಾಲ ಒಂದು ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಆಡಳಿತ ಇಲಾಖೆ ತಮ್ಮ ವ್ಯಾಪ್ತಿಗೆ ಬರುವಂಥ ಇಲಾಖೆಯಲ್ಲಿ ನಿರ್ದಿಷ್ಟ ಹುದ್ದೆಗಳನ್ನು ಕಾರ್ಯಸ್ವರೂಪಗಳನ್ನು ಆಧಾರವಾಗಿ ಇಟ್ಕೊಂಡು ವರ್ಗಾವಣೆಯನ್ನು ಮಾಡಬೇಕು ಅಂತ ಹೇಳಿ ತಿಳಿಸಿದೆ. ಕರ್ನಾಟಕ ಸಚಿವಾಲಯದ ABCD ನೌಕರರು ಒಂದು ಇಲಾಖೆಯ ವಿವಿಧ ವೃಂದದಲ್ಲಿ ಕರ್ತವ್ಯ ನಿರ್ವಹಿಸಿದ ಅವಧಿಯನ್ನು ಒಳಗೊಂಡಂತೆ ಕರ್ತವ್ಯ ನಿರ್ವಹಿಸಬಹುದಾದ ಗರಿಷ್ಠ ಅವಧಿಯನ್ನು 5 ವರ್ಷಗಳಿಗೆ ನಿಗದಿ ಮಾಡಿದೆ. ಒಂದು ಇಲಾಖೆಯಲ್ಲಿ 5 ವರ್ಷ ಗರಿಷ್ಠ ಸೇವೆ ಸಲ್ಲಿಸಿ ಬೇರೆ ಇಲಾಖೆಗೆ ಚಲನಗೊಂಡಂಥ ಅಧಿಕಾರಿ ಹಾಗೂ ನೌಕರರಿಗೆ ಈ ಹಿಂದೆ 5 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿದ ಇಲಾಖೆಯಲ್ಲಿ ಮರು ನಿಯೋಜನೆ ಮಾಡಲು ಕನಿಷ್ಠ 2 ವರ್ಷಗಳ ಕೂಲಿಂಗ್ ಅಪ್ ಅವಧಿಯನ್ನು ಪೂರೈಸತಕ್ಕದ್ದು ಅಂತ ಹೇಳಿ ಕೂಡ ತಿಳಿಸಿದೆ. ಈ ಎಲ್ಲ ಅಂಶಗಳನ್ನು ಸಂಬಂಧಪಟ್ಟ ಹಾಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವರ್ಗಾವಣೆ ನೀತಿಯನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ಈ ವರ್ಗಾವಣೆ ನೀತಿಯ ಪ್ರಕಾರ ವರ್ಗಾವಣೆ ಆಗತ್ತೆ. ಯಾರ್ಯಾರಿಗೆ ವರ್ಗಾವಣೆ ಮಾಡಿಕೊಳ್ಳಲು ಇಷ್ಟ ಇದೆಯೋ ಅವರು ತಮ್ಮ ಕೇಳಿದ ಸ್ಥಳಗಳಿಗೆ ವರ್ಗಾವಣೆಯನ್ನು ಮಾಡಿಕೊಳ್ಳೋಕ್ಕೆ ಕೋರ್ಕೊಳ್ಬಹುದು. ಆದರೆ ಸರ್ಕಾರದ ವರ್ಗಾವಣೆ ನೀತಿಗಳು ಮುಂದಿನ ತಿಂಗಳು 31ರ ಒಳಗಾಗಿ ವರ್ಗಾವಣೆಯನ್ನು ಮಾಡಬೇಕು ಅನ್ನೋಂಥ ಇರೋದರಿಂದ ಮುಂದಿನ ತಿಂಗಳ ಒಳಗಾಗಿ ಅಂದರೆ ರಜೆ ಮುಕ್ತಾಯ ಆಗುವವರೆಗೂ ಒಳಗೆ ವರ್ಗಾವಣೆ ಆಗುತ್ತೆ. ವರ್ಗಾವಣೆ ನೀತಿಯ ಪ್ರತಿಯೊಂದು ಅಂಶಗಳನ್ನು ಇಲ್ಲಿ ಕೊಡ್ತಾ ಹೋಗಿದ್ದೀನಿ. ದಯವಿಟ್ಟು ಎಲ್ಲರೂ ಇದನ್ನು ನೋಡ್ಬೋದು. ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು